ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಗೈಸ್. ಇವತ್ತಿನ ರೈಡ್ ಬಂದ್ಬಿಟ್ಟು ಮಾರ್ನಿಂಗ್ ರೈಡ್ ಗೈಸ್, ಓಕೆನಾ. ಬಟ್ ಗೈಸ್, ನಾನಿವತ್ತು ಎಲ್ಲೋ ಹೋಗಬೇಕಿತ್ತು, ಸೋಮವಾರಪೇಟೆಯಿಂದ ಇನ್ನು ಮುಂದೆ ಹೋಗಬೇಕಿತ್ತು. ಬಟ್ ನಾನು ಲೇಟಾಗಿ ಹೋಗ್ತಿದ್ದೆ. ಬಟ್ ಮಾರ್ನಿಂಗ್ ಹೋದರೆ ಒಂದು ಒಳ್ಳೆ ರೈಡ್ ಮಾಡ್ಕೋಬೋದು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂದ್ಬಿಟ್ಟು ನಾನು ಮಾರ್ನಿಂಗು ಗಾಡಿನ ಎತ್ಕೊಂಡು ಬಂದೆ ಗೈಸ್, ಓಕೆನಾ. ಗೈಸ್, ಏನಪ್ಪ ಅಂತಂದರೆ ನಾನಿವಾಗ ನ್ಯೂ ಯೂಟ್ಯೂಬರ್ ಗೈಸ್, ಓಕೆನಾ. ಗೈಸ್, ಈ ವಿಡಿಯೋದಲ್ಲಿ ನನ್ನ ಪರಿಚಯ ಮಾಡ್ಕೋಬೇಕು ಅನ್ಕೋತೀನಿ, ಒಂದು 10-15 ಸೆಕೆಂಡ್ ಅಷ್ಟೇ ಗೈಸ್. ನನ್ನ ಹೆಸರು ಬಂದ್ಬಿಟ್ಟು ವರ್ಷು ಅಂತ ಗೈಸ್, ಓಕೆನಾ. ನನ್ನ ಹತ್ರ ಇರೋ ಗಾಡಿ NS200 ಗೈಸ್, ಓಕೆನಾ. ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಏನಕ್ಕಪ್ಪ ಅಂತಂದರೆ ನಾನು ಮಾಡ್ತಿರೋದು ಫೋನಲ್ಲಿ ಮೋಟೋ ವ್ಲಾಗಿಂಗ್ನ, ಓಕೆ ಗೈಸ್, ಓಕೆನಾ. ಅದರಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ ಗೈಸ್, ಓಕೆನಾ. ಗೈಸ್, ಅನದರ್ ಟಾಪಿಕ್ ಏನಪ್ಪ ಅಂತಂದರೆ ಗೈಸ್, ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇನ್ನು ಹಿಮ ಬೀಳ್ತಿದೆ ಗೈಸ್, ಓಕೆನಾ. ಈ ಹಿಮದಲ್ಲೆಲ್ಲ ಗೈಸ್ ಹಂಗೆ ಕಣ್ಣಿಗೆ ಬಂದು ಹೊಡಿತಿದ್ದು. ಬಟ್ ಇವಾಗ ನಾನು ಕೊಡ್ತಿರೋದು ವಾಯ್ಸು ಅವರು ಗೈಸ್, ಓಕೆನಾ. ಹಿಮಗಳೆಲ್ಲ ಕಣ್ಣಿಗೆ ಬಂದು ಹೊಡಿತಿದ್ದು ಗೈಸ್. ಏನಪ್ಪ ಅಂತಂದರೆ ನೀವು ಕೂಡ ಯಾವಾಗಲಾದ್ರೂ ಕೊಡಗು ಸೈಡೆಲ್ಲ ಹೋದಾಗ ಮಾರ್ನಿಂಗ್ ರೈಡ್ ಮಾಡಿ ಗೈಸ್, ಓಕೆನಾ. ಮಾರ್ನಿಂಗ್ ರೈಡ್ ಮಾಡಿದರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ಗೈಸ್, ತುಂಬ ಚಳಿ ಇರುತ್ತೆ ಗೈಸ್, ಓಕೆನಾ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಓಕೆನಾ. ಒಂದು ಥ್ರಿಲ್ ಬರುತ್ತೆ ಗೈಸ್. ಸ್ಪೀಡಾಗಿ ಹೋಗ್ಬೇಕು ಅನ್ಸಲ್ಲ, ನಿಧಾನಕ್ಕೆ ಹೋಗ್ಬೇಕು ಅನಿಸುತ್ತೆ ಗೈಸ್, ಓಕೆನಾ. ಆ್ಯಂಡ್ ಗೈಸ್, ಅನದರ್ ಟಾಪಿಕ್ ಬಂದ್ಬಿಟ್ಟು ಗೈಸ್, ಈಗ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹಳೆ ಯೂಟ್ಯೂಬರ್ಸ್ ಏನಿದ್ದಾರೆ, ಮೋಟೋ ವ್ಲಾಗಿಂಗ್ ಯೂಟ್ಯೂಬರ್ಸ್, ಅವರೆಲ್ಲ ಸಖತ್ತ ಮಾಡ್ತಾರೆ. ಲೈಕ್ DV ಇನ್ ಕನ್ನಡ, ಮತ್ತು ಟಿಪಿಕಲ್ ಕನ್ನಡಿಗ, ತ್ರಿಬಲ್ ರಶ್, ಆ್ಯಂಡ್ ಇವಾಗ ಹೊಸ್ದಾಗಿ ಬಂದಿರೋ ನಮ್ಮ ಬ್ಲೇಸ್ ಕರ್ನಾಡು, ಆ್ಯಂಡ್ ಸಾಲಿಡ್ ಕನ್ನಡ ಗೈಸ್. ಇವ್ರದ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಶರು ವ್ಲಾಗ್ಸ್ ಇವ್ರದ್ದೆಲ್ಲ ಚೆನ್ನಾಗಿರುತ್ತೆ. ಬಟ್ ಇವಾಗ ನಮ್ಮ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಬರ್ತಿದ್ದಾರೆ ಗೈಸ್. ಏನಂತಂದರೆ ಒಂದು ವ್ಲಾಗಲ್ಲೇ ಈಗ ಗೈಸ್, ನಾನು ತಪ್ಪು ಮಾಡಿದ್ದೀನಿ, ಆ ಥರ ತಪ್ಪೆಲ್ಲ ಮಾಡಿಬಿಟ್ಟು ನನಗೆ ಏನು ರಿಗ್ರೆಟ್ ಆಗಿದ್ದೆ, ಆ ಥರ ಮಾಡಬಾರ್ದಿತ್ತು ಅಂತ ಹೇಳೋದನ್ನ ಮಾಡಿಬಿಟ್ಟಿದ್ದೀನಲ್ಲ, ಅದನ್ನು ಹೇಳ್ತಿದ್ದೀನಿ, ಮಾಡಬೇಡಿ ಅಂತ. ಸೊ ಗೈಸ್, ನೀವೇನಾದರೂ ಮೋಟೋ ವ್ಲಾಗರ್ ಆಗಬೇಕು ಅಂತಿದ್ರೆ ಸ್ವಲ್ಪ ನನ್ನ ಮಾತಾ ಕೇಳಿ, ನಿಮಗೆ ಏನಾದ್ರು ಬೇಜಾರು ಇಲ್ಲ ಅಂತಂದರೆ ಗೈಸ್, ಓಕೆನಾ. ಗೈಸ್, ಏನಪ್ಪ ಅಂದರೆ ನೀವೇನಾದ್ರು ಮೋಟೋ ವ್ಲಾಗಿಗೆ ಇಳಿದಾದ್ಮೇಲೆ ಫೀಲ್ಡಿಗೆ, ಸೊ ಗೈಸ್, ಮೋಟೋ ವ್ಲಾಗ್ ಅಂತಂದರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಏನೋ ಒಂದು ಮಾತಾಡ್ಕೊಂಡು ಹೋಗಿ ವೀಡಿಯೋ ಅಪ್ಲೋಡ್ ಮಾಡೋದಲ್ಲ ಗೈಸ್. ಅದರಲ್ಲಿ ಗೈಸ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಗೈಸ್, ಒಂದು ಎಂಟರ್ಟೈನ್ಮೆಂಟ್ ಕ್ಯಾಟಗರಿಗೆ ಹೋದರೆ ತುಂಬ ಈಸಿ ಆಗುತ್ತೆ, ಓಕೆನಾ. ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಆರಾಮಾಗಿ, ಬಟ್ ಎಡಿಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಓಕೆನಾ. ಆ್ಯಂಡ್ ಆಮೇಲೆ ಟ್ರಾವೆಲು, ಮೋಟೋ ವ್ಲಾಗಿಂಗಲ್ಲಿ ಟ್ರಾವೆಲ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋದು ಗೈಸ್, ಅದೂ ತುಂಬ ಕಷ್ಟ ಇದೆ ಗೈಸ್, ಓಕೆನಾ. ಅದು ಏನು ಈಸಿ ಇಲ್ಲ ಮಾಡೋದು. ನಾನು ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಹತ್ರ ಇರೋ ಬಜೆಟ್ಟಿಗೆ ನಾವು ಮಾಡ್ತಿರೋದೇ ಫೋನಲ್ಲಿ ಗೈಸ್, ಓಕೆನಾ. ಬಟ್ ಈ ಫೋನು ಮತ್ತು ಆ್ಯಂಡ್ ಫೀಲು ಇವಕ್ಕೆಲ್ಲ ನಮಗೆ ದುಡ್ಡು ಸಾಕಾಗಲಿಲ್ಲ ಗೈಸ್, ಓಕೆನಾ. ಅದರಿಂದ ನಾನು ಅದನ್ನು ಮುಂದೆ ಮಾಡೋಣ ಅಂತ ಬಿಟ್ಟಿದ್ದೀನಿ. ಸೊ ಗೈಸ್, ಆ್ಯಂಡ್ ಮತ್ತೆ ನಾವು ಬೈಕ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ನಮಗೆ ಡೈಲಿಯ ಬೈಕ್ನ ರಿವ್ಯೂ ಮಾಡೋಕ್ಕೆ, ಬಟ್ ಯಾರು ಬೈಕ್ನ ಕೊಡೋಲ್ಲ. ಬಟ್ ನಾವು ಬೈಕ್ಗಳನ್ನ ಗೂಗಲಲ್ಲಿ ರಿಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಒಂದು ವಾಯ್ಸ್ ಓವರ್ ಮೂಲಕ ನಾವು ಜನಗಳಿಗೆ ತಿಳಿಸ್ಬೋದು, ಈ ಬೈಕಲ್ಲಿ ಏನೇನು ಸಿಗುತ್ತೆ, ಆ್ಯಂಡ್ ಅಪ್ಕಮಿಂಗ್ ಬೈಕ್ಸ್ ಬಗ್ಗೆ, ಈ ಬೈಕಲ್ಲಿ ಮೇಂಟೈನಿಂಗ್ ಸೀರೀಸ್, ಆ್ಯಂಡ್ ಇವೆಲ್ಲ ಚೆನ್ನಾಗಿರುತ್ತೆ ಗೈಸ್. ಹಂಗೆ ಇವಾಗ ನಾನು ಒಬ್ಬರು ನೋಡ್ದಂಗೆ ನಮ್ಮ ಬೆಂಗಳೂರಲ್ಲಿ ವಿಷ್ಣುದಾದ 390 ಅಂತ ಒಬ್ಬರು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್, ಓಕೆನಾ. ಅವ್ರು ತುಂಬ ಸಖತ್ತಾಗಿ ಮಾಡ್ತಾರೆ ಗೈಸ್, ಓಕೆನಾ. ತುಂಬ ಇಷ್ಟ ಆಗ್ಬಿಟ್ರು ನನಗೆ ಗೈಸ್. ನನಗೆ ಆ ಥರದ ನೋಡೋಕ್ಕೆ ಒಂಥರ ಖುಷಿ. ಬಟ್ ಇವಾಗೆಲ್ಲ ಮಾಡ್ತಿದ್ದಾರೆ ಗೈಸ್, ಒಂದು ವೀಡಿಯೋ ಮಾಡೋದು ಗೈಸ್, ಓಕೆನಾ. ಆ ವಿಡಿಯೋದಲ್ಲಿ ಒಂದು ಡೈಲಾಗ್ ಹೊಡೆಯೋದು, ಮತ್ತು ಕೆಟ್ಟ ಮಾತೆಲ್ಲ ಬಳಸೋದು ಗೈಸ್, ಓಕೆನಾ. ಅದರಲ್ಲೂ ಕೆಲವೊಬ್ಬರು ಮೋಟಿವೇಶನ್ ಮಾಡೋರಿದ್ದಾರೆ, ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಕೊಂಡು. ಅವರಿಗೆ ನಾನೇನು ಅಂತಿಲ್ಲ, ಬಟ್ ನಂತರ ನಾನು ಮಾಡಿರೋದು ಕೆಲಸ ನೀವು ಮಾಡಿಬಿಡಿ ಅಂತ ಹೇಳ್ತಿರೋದು. ಸೊ ಗೈಸ್, ಒಂದು ಆ್ಯಟಿಟ್ಯೂಡ್ ಲೈನ್ ಹೇಳೋದು ಬಿಟ್ಬಿಡೋದು. ಸೊ ಗೈಸ್, ಅದರಿಂದ ಜನಗಳಿಗೆ ಏನು ಉಪಯೋಗ ಅನ್ನೋದನ್ನ ನನ್ನ ತಲೆಯಲ್ಲಿ ಇತ್ತಿಲ್ಲ. ಬಟ್ ನನಗೆ ಬರ್ತಾ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಏನು ಕಂಟೆಂಟ್ ಮಾಡ್ತೀನಿ ಅಂತ ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ಕಂಟೆಂಟ್ ಮಾಡೋದು ಜನಗಳಿಗೆ ಯೂಸ್ ಆಗಬೇಕು ಹೊರತು ಅದರಿಂದ ಅವರಿಗೆ ಒಂದು ಏನು ಯೂಸ್ ಇಲ್ದಲೆ ಸುಮ್ಮನೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್. ಆವಾಗ ನಾನು ಒಂದು ಡಿಸಿಷನ್ ತಗೊಂಡೆ, ನಾನು ಏನು ಮೋಟೋ ವ್ಲಾಗಿಂಗ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಬೇಕಾದ್ರೆ ವ್ಲಾಗ್ಸ್ಗಳನ್ನೇ ಮಾಡೋಣ, ಬಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕಂತ ಡಿಸೈಡ್ ಮಾಡಿದೆ ಗೈಸ್, ಓಕೆನಾ. ಆವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಜಸ್ಟು ಒಂದು ವೀಡಿಯೋ ಮಾಡಿದೆ, NS200 ಬಗ್ಗೆ ವೀಡಿಯೋ ಮಾಡಿದೆ. ಆವಾಗ ಕಮೆಂಟ್ಗಳು ಬಂದು ಏನಪ್ಪ ಅಂತಂದರೆ, ಒಂದು NS160 ಬಗ್ಗೆ ಬೇಕು, NS125 ಬಗ್ಗೆ ಬೇಕು ನನಗೆ ಇನ್ಫಾರ್ಮೇಷನ್ ಅಂತ. ಸೊ ಗೈಸ್, ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಗೈಸ್, ಓಕೆನಾ. ಬಟ್ ನೀವು ಗೈಸ್, ನೀವು ಇದೇ ಥರ ಮಾಡಿರಿ. ನೀವು ಮೇಂಟೆನೆನ್ಸ್ ಸೀರೀಸು ಅಥವಾ ಅಪ್ಕಮಿಂಗ್ ಬೈಕ್ಸು ಇದ್ರ ಬಗ್ಗೆ ಹೇಳಿ ಗೈಸ್. ಆ್ಯಂಡ್ ಮತ್ತು ಕೇಳ್ತಿರ್ತಾರೆ ನಮ್ಮ ಜನಗಳು, ಏನಪ್ಪ ಅಂತಂದರೆ ನಮ್ಮ ಜನಗಳಿಗೆ ಏನು ಬೇಕಂತಂದರೆ ಇವಾಗ ಬಜೆಟಲ್ಲಿ ಯೋಚನೆ ಮಾಡ್ತಿರ್ತಾರೆ ಗೈಸ್, ಓಕೆನಾ. ಇವಾಗ ಬಜಾಜಲ್ಲಿ NS600 ಬರೋ ಚಾನ್ಸಸ್ ತುಂಬ ಇದೆ ಗೈಸ್, ಓಕೆನಾ. ಅಫಿಷಿಯಲಾಗಿ ಲಾಂಚ್ ಆಗಿಲ್ಲ, ಬಟ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಗೈಸ್. ಆ ಥರ ಗಾಡಿಗಳನ್ನ ಬಂದುಬಿಟ್ರೆ ನಮ್ಮಂತಹ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಈಸಿ ಆಗುತ್ತೆ. ದೊಡ್ಡ ಬೈಕ್ಗಳೆಲ್ಲ ಬೈ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಒಂದು ಸೂಪರ್ ಬೈಕ್ ಅಂದ್ಕೊಂಡು NS200ನೇ ಸೂಪರ್ ಬೈಕ್ ಅಂದ್ಕೊಂಡಿದ್ದೀವಿ, ಅದನ್ನು
ತುಂಬ ಚೆನ್ನಾಗಿ ನೋಡ್ಕೊಬಿಡ್ತೀವಿ. NS 600 ಬಂದುಬಿಟ್ರೆ ಪಕ್ಕ ತೊಗೊಂಡೇ ತಗೋತೀವಿ ಗೈಸ್. ಏನಕ್ಕೆ ಅಂತಂದರೆ ಬಜಾಜ್ ಗಾಡಿಗಳ ಮೇಲೆ ಅಷ್ಟು ನಂಬಿಕೆ ಇದೆ. ಆ್ಯಂಡ್ ಸೊ ಗೈಸ್ ಈ ಥರ ವೀಡಿಯೋಗಳನ್ನ ಮಾಡಬೇಕು. ಯಾವ ಥರ ಅಂತಂದರೆ ಜನಗಳಿಗೆ ನಾವು ಏನಾದ್ರು ಕಂಟೆಂಟ್ ಕೊಡ್ಬೇಕಾರೆ ಆ ಕಂಟೆಂಟಲ್ಲಿ ವ್ಯಾಲ್ಯೂ ಇರಬೇಕು ಗೈಸ್. ಓಕೆನಾ, ವ್ಯಾಲ್ಯೂ ಆ್ಯಡ್ ಮಾಡಿ ವೀಡಿಯೋಗಳನ್ನ ಮಾಡಬೇಕು. ಆವಾಗ ಜನಗಳು ವೀಡಿಯೋನೂ ನೋಡ್ತಾರೆ ಆ್ಯಂಡ್ ನಮಗೂ ವ್ಯೂಸ್ ಬರುತ್ತೆ, ಒಂದು ಯೂಸ್ಫುಲ್ ಕಂಟೆಂಟ್ ಆದಂಗೆ ಆಗುತ್ತೆ. ಸೊ ಗೈಸ್ ಓಕೆನಾ ಗೈಸ್, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೆ ಹೇಳಾಯಿತು. ಸೊ ಗೈಸ್ ಓಕೆನಾ. ಸೊ ಗೈಸ್ ಈ ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳನ್ನ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮ್ ಅಕೌಂಟ ಚೆಕ್ ಮಾಡಿ ನೋಡಿ, ಹರ್ಷಿ ಕನ್ನಡಿಗ 13 ಅಂತ ಇರುತ್ತೆ. ಸೊ ಗೈಸ್ ಅದರಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಏನು ಮಾಡಿಲ್ಲ, ನಾನು ಹೇಳಿಲ್ಲ, ನಾನು ಮಾಡಿರೋ ತಪ್ಪುಗಳನ್ನೇ ಮಾಡಿದ್ದೆ. ಬಟ್ ಅದನ್ನು ನಾನು ತಿದ್ಕೊಂಡಿದ್ದೀನಿ ಇವಾಗ. ಸೊ ಗೈಸ್ ಆ ವಿಡಿಯೋಗಳನ್ನ ನೋಡ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಏನಕ್ಕಂತಾರೆ ನಾನು ಇವಾಗ ಅದನ್ನು ತಿದ್ಕೊಂಡಿದ್ದೀನಿ ಗೈಸ್. ಓಕೆನಾ, ಇವಾಗ ಸ್ವಲ್ಪ ಮುಂದೆ ಬರ್ತಿದ್ದೀನಿ. ಅದೆಲ್ಲ ಅನುಭವ ಆಯಿತು, ಅದು ಮಾಡಬಾರ್ದಿತ್ತು, ಮಾಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ಆ ಥರ ಮಾಡಲ್ಲ. ಸೊ ಗೈಸ್ ಓಕೆನಾ, ಈ ನಿಮಗೇನಾದರೂ ವೀಡಿಯೋ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಗೈಸ್. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ. ಲವ್ ಯು ಗೈಸ್ ಆಲ್.